ಹಲೋ ವೆಲ್ಕಮ್ ಟು ಸಾಯಿ ಅಕ್ಯುಪ್ರೆಷರ್. ಇಂದಿನ ಟಾಪಿಕ್ ಅಪೆಂಡಿಸೈಟಿಸ್ ಅಥವಾ ಅಪೆಂಡಿಕ್ಸಲ್ಲಿ ಆಗುವಂಥ ಇನ್ಫ್ಲಮೇಷನ್ಸ್. ವಾಟ್ ಈಸ್ ಅಪೆಂಡಿಸೈಟಿಸ್ ಅಥವಾ ಅಪೆಂಡಿಕ್ಸ್ ಅಂತ ಹೇಳಿದ್ರೆ ನಮ್ಮ ದೊಡ್ಡ ಕರಳೆಲ್ಲ ಕೊನೆಯಲ್ಲಿ ಒಂದು ಈ ಫಿಂಗರ್ ಟ್ಯೂಬ್ ಟೈಪ್ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅದನ್ನು ನಾವು ಅಪೆಂಡಿಸೈಟಿಸ್ ಅಂತ ಕರಿತೀವಿ. ಅದನ್ನು ಈ ಅಪೆಂಡಿಸೈಟಿಸ್ ಅಂದರೆ ಅದು ಇನ್ಫ್ಲಮೇಷನ್ಸ್ ಅಂದರೆ ನಿಮ್ಮಲ್ಲಿ ಆಗಿರುವಂಥ ಫುಡ್ ಆಗಿರ್ಬೋದು ಅಥವಾ ಹೊಡ್ತಾ ಬಿದ್ದಿ ಆಗಿರ್ಬೋದು, ಈ ಥರ ಆಗ್ತಾ ಇರೋದಕ್ಕೆ ಇದನ್ನು ನಮಗೆ ಅಪೆಂಡಿಸೈಟಿಸ್ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣಗಳೇನಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಡನ್ ಮೂಮೆಂಟ್ಸ್ ಇರ್ಬೋದು ಅಥವಾ ಜ್ವರ ಬಂದಿರ್ಬೋದು, ಪ್ಯಾಂಕ್ರಿಯಾಸೈಟಿಸ್ ಗ್ಯಾಲ್ಬ್ಲಾಡರ್ ಸ್ಟೋನ್ ಆಗಿದ್ರು ಕೂಡ ನಿಮಗೆ ಅದು ಅಪೆಂಡಿಸೈಟಿಸ್ ಆಗ್ತಾ ಇರುತ್ತೆ. ಈ ಅಪೆಂಡಿಸೈಟಿಸ್ಗೆ ಅಕ್ಯೂಟ್ ಅಂದರೆ ಸ್ವಲ್ಪ ಆಗಿದ್ದಾಗ ಏನು ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ಜಾಸ್ತಿ ಇದ್ದಾಗ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳೋದಕ್ಕೆ ಬೇರೆ ಬೇರೆ ಪಾಯಿಂಟ್ಸ್ಗಳು ಇರ್ತವೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಪಾಯಿಂಟ್ಸಲ್ಲಿ ಹೇಳ್ಕೊಟ್ಟಿರ್ತೀನಿ ಅಥವಾ 2 ಪಾಯಿಂಟ್ಸಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಆ ಇಂಪ್ಲಿಮೆಂಟರಿ ಪಾಯಿಂಟ್ಸನ್ನು ನಿಮಗೆ ಇದು ತಾತ್ಕಾಲಿಕ ಆಗಿರುತ್ತೆ ಅಥವಾ ನಿಮಗೆ ಸದ್ಯ ರಿಲೀಫ್ ಕೊಡುವಂಥ ಪಾಯಿಂಟ್ ಆಗಿರುತ್ತೆ. ಅದನ್ನು ನಾವು ಇನ್ಫ್ಲಮೇಟರೀಸ್ ಅದು ಆ ಇನ್ಫ್ಲಮೇಷನ್ಸ್ ಎಷ್ಟು ಕ್ರಾನಿಕ್ ಇದೆ ಅಥವಾ ಅಕ್ಯೂಟ್ ಇದೆ ಅನ್ನೋದು ಡಿಪೆಂಡೆಂಟ್ ಇರುತ್ತೆ. ಅದಕ್ಕೆ ಆ ಅಕ್ಯೂಟ್ ಮತ್ತು ಆ ಕ್ರಾನಿಕ್ ಪಾಯಿಂಟ್ಸನ್ನು ನಾವು ಇಲ್ಲಿ ಟ್ರೀಟ್ ಮಾಡ್ತಾ ಹೋಗ್ತೀನಿ. ಯಾವ ಪಾಯಿಂಟ್ಸ್ ಅಪ್ಪ ಅಂತ ಹೇಳಿದ್ರೆ ಅಪೆಂಡಿಸೈಟಿಸಿಗೆ ST36 ಅಂಡ್ ಪಾಯಿಂಟ್ ಒಂದು ST37 ಅಂತ ಕರಿತೀವಿ. ನಿಮ್ಮ ಅಂಗೈಲಿರುವಂಥ ಈ ಕಾಲದಲ್ಲಿ ಈ ಹೆಬ್ಬೆರಳು ಇದೆಯಲ್ಲ, ಈ ಹೆಬ್ಬೆರಳು ಮಿಡಲ್ ಫಿಂಗರ್ ಅಥವಾ ನಿಮ್ಮ ಮಧ್ಯದ ಬೆರಳಲ್ಲಿ ನಿಮ್ಮ ಈ ಗಣ್ಣಿನ ಮೇಲೆ ಕಾಣ್ತಿದ್ದಲ್ಲ, ಇಲ್ಲಿ ಮತ್ತೆ ಇಲ್ಲಿ ಈ ಎರಡೂ ಕಡೆಗೆ ಗ್ರೀನ್ ಕಲರ್ ಅಕ್ಯೂಟ್ಗೆ ಗ್ರೀನ್ ಕಲರ್ ಅಪ್ಲೈ ಮಾಡೋದ್ರಿಂದ ಕೂಡ ನಿಮಗೆ ಅಕ್ಯೂಟ್ ಅಪೆಂಡಿಸೈಟಿಸ್ನ ಪ್ಲೇನ್ ಇನ್ಫ್ಲಮೇಷನ್ಸನ್ನು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಕ್ರಾನಿಕ್ ಇದ್ದಾಗ ಈ 2 ಪಾಯಿಂಟ್ ಜೊತೆಗೆ ನಿಮ್ಮ ಈ ಮಿಡಲ್ ಫಿಂಗರಿನ ಮೇಲಿಂದ ಸ್ವಲ್ಪ ಕೆಳಗಡೆ ಕಾಣ್ತಿದ್ದಲ್ಲ, ಇದನ್ನು ಈ ಪಾಯಿಂಟನ್ನು ನಾವು LIV2 ಅಂತ ಕರಿತೀವಿ. LIV2 ಅಂದರೆ ಲಿವರ್ ಪಾಯಿಂಟ್ ಅಂತ ಕರಿತೀವಿ. ಈ ಪಾಯಿಂಟ್ ಮೇಲೆ ಕೂಡ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡೋದ್ರಿಂದ ಲಿವರ್ ಅಥವಾ ಈ ಅಪೆಂಡಿಸೈಟಿಸಿನ ನಿಮಗೆ ಇನ್ಫ್ಲಮೇಷನ್ಸನ್ನು ಕಮ್ಮಿ ಆಗ್ತಾ ಬರುತ್ತೆ, ಪೇಯ್ನ್ ಕಮ್ಮಿ ಆಗ್ತಾ ಬರುತ್ತೆ. ಅದರಿಂದ ಪರಿಪೂರ್ಣವಾಗಿ ನೋವು ಕಮ್ಮಿ ಆಗಬೇಕಂದ್ರೆ ಅದಕ್ಕೆ ಬೇರೆ ಮೆರಿಡಿನ್ ಟ್ರೀಟ್ಮೆಂಟ್ಸ್ ಅಂತ ಕೊಡ್ತಾ ಬರ್ತೀವಿ. ಆ ಮೆರಿಡಿನ್ಸ್ ಟ್ರೀಟ್ಮೆಂಟ್ಸನ್ನು ನೀವು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೋಬೋದು. ಸದ್ಯ ನಿಮಗೆ ಅಪೆಂಡಿಸೈಟಿಸಿಂದ ಪೇಯ್ನ್ ಬರ್ತಾ ಇದ್ದರೆ ಈ ಪಾಯಿಂಟ್ಸನ್ನು ಅಪ್ಲೈ ಮಾಡಿ ನೋಡಿ, ನಿಮಗೆ ಪಾಯಿಂಟ್ಸನ್ನು ಪೇಯ್ನ್ ರಿಲೀಫ್ ಆಗ್ತಾ ಇರುತ್ತೆ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ಬೇರೆ ಯಾವ್ದಾರ ನಿಮಗೆ ಟ್ರೀಟ್ಮೆಂಟ್ ಬೇಕು ಅಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು.